ಇದ್ದಾಗಿ ಇರಕ್ಕೆ ಬಿಡಲ್ಲ ಕೃಪೆ. ನೀನು ಯೋಚಿಸುವಾಗ ಎಲ್ಲ ಕೃಪೆ. ಹಲ್ಲೆಲೂಯಾ. ಒಂದು ವೇಳೆ ನಾವು ಬಲಹೀನತೆಯಲ್ಲಿ ಇರಬಹುದು, ಸರಿಯಾಗಿ ಪ್ರಾರ್ಥನೆ ಮಾಡದೇ ಇರಬಹುದು, ಅಥವಾ ಸರಿಯಾಗಿ ಏನಂತೆ ಪರಿಶುದ್ಧತೆಯಲ್ಲಿ ಜೀವಿಸ್ತಾ ಇರ್ಬೋದು, ಅಥವಾ ಏನೋ ಒಂದು ಕಾರ್ಯದಲ್ಲಿ ಇರ್ಬೋದು. ನೀನು ಯೋಚನೆ ಮಾಡ್ತಿ, ನಾನು ಚೆನ್ನಾಗಿದ್ದಾಗ ಮಾತ್ರ ದೇವರನ್ನು ಉಪಯೋಗಿಸ್ತಾನೆ, ನಾನು ಚೆನ್ನಾಗಿಲ್ಲದಾಗ ದೇವರನ್ನು ಉಪಯೋಗಿಸಲ್ಲ, ನಾನು ಪ್ರಾರ್ಥನೆ ಮಾಡಿದಾಗ ದೇವ್ರು ಮಾಡ್ತಾನೆ, ಕಾಣಿಕೆ ಕೊಟ್ಟಾಗ, ಹಿಂಗೆಲ್ಲ ಯೋಚಿಸ್ತಾ ಇರ್ಬೋದು. ಹಂಗೆಲ್ಲ ಯೋಚಿಸಲ್ಲ ದೇವ್ರ ಕೃಪೆ. ದೇವರ ಕೃಪೆ ಏನು ನಿನ್ನಲ್ಲಿ ಇಲ್ಲದೆ ಇದ್ದಾಗ ನಿನಗೆ ಸಾಮರ್ಥ್ಯವನ್ನು ಕೊಡುವಂಥದ್ದೇ ದೇವ್ರ ಕೃಪೆ. ನೀನು ಚೆನ್ನಾಗಿ ಪರಿಶುದ್ಧತೆಯಲ್ಲಿದ್ದಾಗ, ಪ್ರಾರ್ಥನೆಯಲ್ಲಿದ್ದಾಗ, ಕಾಣಿಕೆ ಕೊಡುವಾಗ, ಸುವಾರ್ತೆ ಸಾರುವಾಗ, ದೇವ್ರ ಕೆಲಸ ಮಾಡುವಾಗ ಮಾತ್ರ ಅಲ್ಲ ಕೃಪೆ ಕೊಡೋದು, ಏನು ಇಲ್ಲದಿದ್ದಾಗಲೇ ದೇವರ ಕೃಪೆ ಕೊಡ್ತದೆ. ಹಂಗಂತ ಹೇಳಿದ್ದೇನೆ ನಾವು ಬಲಹೀನತೆಯಲ್ಲಿ ಇರಬಾರ್ದು, ಪಾಪದಲ್ಲಿ ಇರಬಾರ್ದು. ದೇವರ ಕೃಪೆಯಲ್ಲಿ ಹೊಂದ್ಕೊಂಡಂತ ನಾವು ಇನ್ನೂ ಹೆಚ್ಚಾಗಿ ಯೋಗ್ಯರಾಗಿ ಜೀವಿಸಬೇಕು. ಹಲ್ಲೆಲೂಯಾ. ಹಾಗಾದರೆ ದೇವರ ಕೃಪೆ ಏನು ಮಾಡ್ತು? ದಾವೀದನನ್ನು ತೆಗೆದುಕೊಂಡು ಹೋಗಿ ಅರಸನಾಗಿ ಇಟ್ಟುಬಿಡುತ್ತೆ. ಹಲ್ಲೆಲೂಯಾ. ಆ ಸೈನ್ಯದಲ್ಲಿರುವಂಥ ಅಣ್ಣಂದಿರು ಏನಾಗಿದ್ದಾರೆ? ಇನ್ನೂ ಕೂಡ ಆರ್ಮಿಯಲ್ಲಿ ಸೈನಿಕರಾಗಿದ್ದಾರೆ. ಆದರೆ ದಾವೀದ ತಿರಸ್ಕಾರಕ್ಕೊಳಗಾದಂಥ ದಾವೀದ ಏನಾದ? ದೇವರ ಕೃಪೆ ಹೊಂದಿಕೊಂಡಂಥ ದಾವೀದ ಅವರೆಲ್ಲರ ಮೇಲೆ ಆಳುವ ರಾಜನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡಿ ಎಂಥ ಆಶ್ಚರ್ಯವಾದ ಸಂಗತಿ. ನಿನ್ನ ಸ್ನೇಹಿತರಿರ್ಬೋದು, ನಿನ್ನ ಬಂಧುಗಳಿರ್ಬೋದು, ನಿನ್ನ ಒಡ ಹುಟ್ಟಿದವ್ರು ಇರ್ಬೋದು, ನಿನ್ನ ಹೀಯಾಳಿಸಿದವ್ರು ಇರ್ಬೋದು, ನಿನ್ನ ಕೆಲಸದ ಮಾಡುವಂಥ ಸ್ಥಳದಲ್ಲಾಗಿರ್ಬೋದು, ನಿನ್ನ ಮೇಲಿರುವಂಥ ದೇವರ ಕೃಪೆ ಅವ್ರ ಮೇಲಿಲ್ಲ. ಹಲ್ಲೆಲೂಯಾ. ಹಾಗಾದರೆ ನಿನ್ನ ಸ್ಥಿತಿ, ನಿನ್ನ ಪರಿಸ್ಥಿತಿ, ನಿನ್ನ ಕಾರ್ಯಗಳು, ನಿನ್ನ ಹೋರಾಟಗಳು, ನಿನ್ನ ಕಣ್ಣೀರು, ವ್ಯಾಧಿ, ನಿನ್ನ ಸಾಲ, ಹಣದ ಸಮಸ್ಯೆಗಳು ಇದ್ದ ಹಾಗೆ ಇರಲ್ಲ. ಆ ಸಮಯ ಬಂದರೆ ದಾವೀದನ ಮೇಲಿದ್ದಂಥ ಆ ದಯೆ, ಆ ದೇವರ ಕೃಪೆ ಹೇಗೆ ಉನ್ನತ ಸ್ಥಾನಕ್ಕೆ ತೆಗೆದುಕೊಂಡು ಹೋಗಿ ನಿಲ್ಲಿಸ್ತೋ, ಹಾಗೆ ಒಂದು ದಿನ ಬರ್ತದೆ ದೇವರು ನಿನ್ನ ಉನ್ನತ ಸ್ಥಾನಕ್ಕೆ ತೆಗೆದುಕೊಂಡು ಹೋಗಿ ನಿಲ್ಲಿಸ್ತಾನೆ. ನಿನ್ನ ಮಕ್ಕಳನ್ನು ಉನ್ನತ ಸ್ಥಾನಕ್ಕೆ ತೆಗೆದುಕೊಂಡು ಹೋಗಿ ನಿಲ್ಲಿಸ್ತಾನೆ. ಯಾಕಂತಂದರೆ ನೀನು ಯೋಚನೆ ಮಾಡದೇ ಇರೋದಕ್ಕಿಂತ ಉನ್ನತವಾಗಿ ದೇವರ ಕೃಪೆ ಯೋಚಿಸಿರ್ತದೆ ನಿನ್ನ ಭವಿಷ್ಯಗಳ ಕುರಿತಾಗಿ, ನಿನ್ನ ಮಕ್ಕಳ ಕುರಿತಾಗಿ. ಹಲ್ಲೆಲೂಯಾ. ಹಾಗಾಗಿ ನಾವು ಇದ್ದಾಗಿರಲ್ಲ. ನಾನು ಬರ್ತಾ ಇರೋದು ಬರೀ ಪ್ರಾರ್ಥನೆ ಮಾಡೋಕ್ಕೆ, ಚರ್ಚೆಗೆ ಬಂದು ಪ್ರೇಯರ್ ಮಾಡ್ಕೊಂಡು ಹೋಗ್ತಿದ್ದೆ. ಆದರೆ ಆ ಸಮಯ ಬಂದರೆ ನೀನು ಹೆಂಗಿದ್ದಿ ಅನ್ನೋದು ನೋಡಲ್ಲ. ದೇವರು ನೀನು ಏನಾಗಬೇಕನ್ನಂತ ಬಯಸಿದ್ದಾನೋ ಅದನ್ನು ಮಾಡೋಕ್ಕೆ ತೆಗೆದುಕೊಂಡು ಹೋಗಿ ಕೃಪೆ ನಿಲ್ಲಿಸಿ ಸಾಮರ್ಥ್ಯ ಕೊಡ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ದಾವೀದ ಒಂದು ಮಾತು ಹೇಳ್ತಾನೆ. ಏನು ಹೇಳ್ತಾನೆ ಗೊತ್ತಾ? ಕೀರ್ತನೆ 139ನೇ ಅಧ್ಯಾಯ 14ನೇ ವಚನ. ನೀನು ನನ್ನನ್ನು ಅದ್ಭುತವಾಗಿಯೂ ವಿಚಿತ್ರವಾಗಿಯೂ ರಚಿಸಿದ್ದರಿಂದ ನಿನ್ನನ್ನು ಕೊಂಡಾಡುತ್ತೇನೆ. ನಿನ್ನ ಕೃತ್ಯಗಳು ಆಶ್ಚರ್ಯಕರವಾಗಿವೆ ಎಂದು ನನ್ನ ಹೃದಯವು ಚೆನ್ನಾಗಿ ಗ್ರಹಿಸಿಕೊಂಡಿದೆ. ಆತನು ಹೇಳ್ತಾನೆ, ನನ್ನ ಹೃದಯ ಗ್ರಹಿಸಿಕೊಂಡಿದೆ. ಏನಂದರೆ ನಿನ್ನ ಕೃತ್ಯಗಳು ಆಶ್ಚರ್ಯಕರವಾಗಿದೆ. ಹಲೋ ಅಮ್ಮ, ಅಯ್ಯ ನೋಡಿ ಕೇಳ್ತಿದ್ದೀರಾ? ದಾವೀದೇನು ಹೇಳ್ತಿದ್ದಾರೆ? ನಿನ್ನ ಕೃತ್ಯಗಳು ಅಂದರೆ ನಿನ್ನ ಕಾರ್ಯಗಳು ಆಶ್ಚರ್ಯಕರವಾಗಿದೆ ಅಂತ ನನ್ನ ಹೃದಯ ಗ್ರಹಿಸ್ಕೊಂಡೈತೆ. ಯಾಕೆಂದರೆ ಕೆಲಸಕ್ಕೆ ಬಾರದವನಪ್ಪ. ನಮ್ಮ ಮನೇಲಿ ಯಾರು ಕೂಡ ರಾಜರಿಲ್ಲ, ನಾವು ರಾಜರು ವಂಶಿಕರಲ್ಲ. ಕುರಿ ಮೇಯಿಸ್ತಿದ್ದ ಸಾಮಾನ್ಯ ಮನುಷ್ಯರು, ತಳ್ಳಲ್ಪಟ್ಟವರು, ಹೀಯಾಳಿಸಲ್ಪಟ್ಟವರು, ಕುಟುಂಬದಿಂದ, ಸಮಾಜ, ಎಲ್ಲದರಿಂದ. ಆದರೆ ನೀನನ್ನು ತೆಗೆದುಕೊಂಡೋಗಿ ಇಸ್ರಾಯೇಲರಿಗೆ ರಾಜನಾಗಿ ಆಳುವುದಕ್ಕಾಗಿ ನನ್ನನ್ನು ಅರಸನಾಗಿ ಇಟ್ಟಿದ್ದಿ. ಅದಕ್ಕೆ ಅವನು ಹೇಳ್ತಾನೆ, ನಿನ್ನ ಕೃತ್ಯಗಳು ನನಗೆ ಆಶ್ಚರ್ಯಕರವಾಗಿವೆ. ಹಲ್ಲೆಲೂಯಾ. ನಾವು ದೇವರ ಕೃತ್ಯಗಳು, ದೇವರ ಕಾರ್ಯಗಳನ್ನ ಯೋಚಿಸಬೇಕು. ನಿನ್ನ ಜೀವಿತದಲ್ಲಿ ಯೇಸುವನ್ನು ನಂಬೋದಕ್ಕಿಂತ ಮುಂಚೆ ಇದ್ದಂಥ ಸ್ಥಿತಿಗೂ ಇವತ್ತಿನ ಸ್ಥಿತಿಗೆ ನೀನು ಯೋಚಿಸುವಾಗ ನಾನು ಕೂಡ, ನೀವು ಕೂಡ ಹೀಗೆ ಹೇಳ್ತೀವಿ, ನನ್ನ ಸ್ಥಿತಿಗೆ ಕಾರಣ ಅದು ದೇವರ ಕೃಪೆ ಎಂಬುದಾಗಿ. ಹಲ್ಲೆಲೂಯಾ. ಯಾಕೆಂದರೆ ನಾನು ಯಾರಿಗೂ ಬೇಡದವನು. ಮತ್ತು ನಾನು ಗುಣಗಳು ನೋಡಿದ್ರೆ, ನನ್ನ ಸ್ವಭಾವಗಳು ನೋಡಿದ್ರೆ ಯಾರು ನಾನು ಇಷ್ಟಪಡಲ್ಲ, ಪ್ರೀತಿ ಮಾಡಲ್ಲ. ಯಾಕಂದರೆ ನಾನು ಅಂಥ ಪಾಪಿ, ಅಂಥ ಕೆಟ್ಟವನು, ಅಂಥ ಯಾರಿಗೂ ಬೇಡದವಳು. ಆದರೆ ದೇವರು ಇಂಥ ಕೆಟ್ಟವಳಾಗಿರೋ ನಿನ್ನನ್ನು ಆರಿಸ್ಕೊಂಡು ದೇವ್ರು ಏನು ಮಾಡ್ದ? ಗಣನೆಗೆ ಬಾರದಿರೋ ನಮ್ಮನ್ನು ಗಣ್ಯರಾಗಿ ಮಾಡುವುದಕ್ಕಾಗಿ ಅದು ಏನು ಮಾಡ್ದ? ದೇವರು ತನ್ನ ಕೃಪೆಯನ್ನು ಕೊಟ್ಟ. ಕೃಪೆಯಿಂದ ನಾವು ಈಗ ಗಣ್ಯಕ್ಕೆ ಬರುವಂಥ ವ್ಯಕ್ತಿಗಳಾಗಿದ್ದೀವಿ. ಹಲ್ಲೆಲೂಯಾ. ಹೌದಲ್ವಾ? ಹಾಗಾದರೆ ನಿನ್ನ ಕುಟುಂಬದಲ್ಲಿ ನೀನು ಪ್ರಾಮುಖ್ಯವಾದ ವ್ಯಕ್ತಿ, ಈ ಸಭೆಗೆ ಪ್ರಾಮುಖ್ಯವಾದ ವ್ಯಕ್ತಿಗಳು, ನೀವು ದೇವರಾಜ್ಯಕ್ಕೆ ಪ್ರಾಮುಖ್ಯವಾದ ವ್ಯಕ್ತಿಗಳು, ಈ ದೇಶಕ್ಕೆ, ರಾಜ್ಯಕ್ಕೆ ನೀವು ಪ್ರಾಮುಖ್ಯವಾದ ವ್ಯಕ್ತಿಗಳು. ಯಾಕೆ ಗೊತ್ತಾ? ಈಗ ದೇವರು ನಿಮ್ಮ ಮೇಲೆ ತನ್ನ ಕೃಪೆ ಕೊಟ್ಟು ನಿಮ್ಮನ್ನು ಉನ್ನತ ಸ್ಥಾನಕ್ಕೆ ತಂದಿಟ್ಟಿದ್ದಾನೆ. ನಿಮ್ಮ ಪ್ರಾರ್ಥನೆಗಳು ಪರಲೋಕ ದೇವರು ಅಂಗೀಕರಿಸ್ತಾನೆ. ನಿಮ್ಮ ಪ್ರಾರ್ಥನೆಗಳು ಮಾಡುವಾಗ ನಿಮ್ಮ ಪ್ರಾರ್ಥನೆಗಳು ಕೇಳಿ ಪರಿಸ್ಥಿತಿಗಳನ್ನ ದೇವರು ಬದಲಾಯಿಸ್ತಾನೆ. ನಿಮ್ಮ ಪ್ರಾರ್ಥನೆಗಳಿಂದ ನಿಮ್ಮ ಹಳ್ಳಿಗಳಲ್ಲಿ ವ್ಯತ್ಯಾಸಗಳು ಬದಲಾಗ್ತದೆ. ನಿಮ್ಮ ಪ್ರಾರ್ಥನೆಗಳಿಂದ ನಿಮ್ಮ ಕುಟುಂಬಗಳಲ್ಲಿ ಆಗಬೇಕಾಗಿರೋ
ಅನಾಹುತಗಳು ತಪ್ಪು ಹೋಗ್ತದೆ. ನಿಮ್ಮ ಪ್ರಾರ್ಥನೆಗಳಿಂದ ಈ ರಾಜ್ಯದಲ್ಲಿ ದೇಶದಲ್ಲಿ ಏನು ಕೆಟ್ಟದಾಗಬಾರ್ದು ಅಂತ ಪ್ರಾರ್ಥಿಸ್ತಿರೋ ಅದು ಆಗದಂತೆ ದೇವರು ಬದಲಾಯಿಸ್ತಾನೆ. ಏನು ಕಾರ್ಯಗಳು ಆಗಬೇಕು ಆಗಬಾರ್ದು ಅಂತ ನೀವು ಪ್ರಾರ್ಥಿಸ್ತಿರೋ ಆ ಕಾರ್ಯಗಳು ನಡೀತದೆ. ಯಾಕಂದರೆ ದೇವರು ಗಣ್ಯಕ್ಕೆ ಬಾರದೇ ಇರೋಂಥ ನಿಮ್ಮನ್ನು ಆರಿಸಿಕೊಂಡು ಗಣ್ಯಕ್ಕೆ ಬರುವ ಹಾಗೆ ಮಾಡಿದ್ದಾನೆ. ಅದು ಆತನ ಕೃಪೆಯಾಗಿದೆ. ಅದಕ್ಕೆ ನಾವು ಸಾಕ್ಷಿ ಹೇಳ್ತೀವಲ್ವ, ದೇವರ ಕೃಪೆಯಿಂದ ದೇವರು ನಾನು ಪ್ರಾರ್ಥನೆ ಮಾಡ್ತಿದ್ದೆ ವಿಷಯಕ್ಕಾಗಿ ದೇವರು ಈ ವಿಷಯದಲ್ಲಿ ನನಗೆ ಅದ್ಭುತ ಮಾಡಿದ್ರು, ಉತ್ತರ ಕೊಟ್ಟರು. ಕೃಪೆ. ನೀನು ಒಳ್ಳೆಯವಳು ಅಂತ ಅಲ್ಲ, ನೀನು ಒಳ್ಳೆಯವನು ಅಂತ ಅಲ್ಲ, ನೀನು ಭಕ್ತಿ ನೋಡಿ ಅಲ್ಲ, ನಿನ್ನ ರೂಪ ನೋಡಿ ಅಲ್ಲ, ಆದರೆ ಆತನ ಕೃಪೆಯಿಂದ ದೇವರು ನಮಗೆಲ್ಲವನ್ನು ಅನುಗ್ರಹಿಸಲ್ಪಡ್ತಿದ್ದೆ. ಹಲ್ಲೆಲೂಯಾ. ಕೃಪೆ ಏನು ಮಾಡ್ತದೆ? ಎಲ್ಲವನ್ನು ಕೊಡ್ತದೆ. ನಾನು ಆಗಲೇ ಹೇಳಿಲ್ವಾ, ನಮ್ಮಲ್ಲಿ ಏನಿತ್ತಿಲ್ಲ? ಪರಿಶುದ್ಧತೆ ಇತ್ತಿಲ್ಲ. ಪರಿಶುದ್ಧತೆ ಕೊಡ್ತು ಕೃಪೆ. ಏನು ಕೊಡ್ತು? ನೀತಿವಂತಿಕೆ ಕೊಡ್ತು ಕೃಪೆ. ಕೃಪೆ ಏನು ಮಾಡ್ತು? ದೇವರ ಮಗನಾಗಿ ಮಗಳಾಗಿ ಜೀವಿಸುವಂತೆ ಮಕ್ಕಳೆಂಬ ಅಧಿಕಾರವನ್ನು ಕೊಡ್ತು ದೇವರ ಕೃಪೆ. ಈ ಕೃಪೆ ಏನು ಮಾಡ್ತು? ನಮ್ಮ ಹೆಸರನ್ನು ಜೀವಬಾಧರ ಪಟ್ಟಿಯಲ್ಲಿ ಬರೆಯುವಂತೆ ಮಾಡ್ತು. ಈ ಕೃಪೆ ಏನು ಮಾಡ್ತು? ನಮಗೆ ಏನು ಒಳ್ಳೆತನ ಇಲ್ಲವೋ, ಏನು ಒಳ್ಳೆಯದಾಗಿ ನಡ್ಕೊಳ್ಳೋಕ್ಕಾಗಲ್ವೋ ಆ ಒಳ್ಳೆತನ ಗುಣಗಳೆಲ್ಲ ತನ್ನ ದೇವರ ವಾಕ್ಯದ ಮೂಲಕವಾಗಿ ನಮಗೆ ಕೃಪೆ ಅನುಗ್ರಹಿಸ್ತಾ ತುಂಬಿಸ್ತೈತಿ. ಅರ್ಥ ಆಯ್ತಾ? ನಾನೇನು ಬದಲಾವಣೆ ಆಗೋಕ್ಕಾಗಲ್ವೋ, ನೀನು ಕೃಪೆ ಬದಲಾವಣೆ ಮಾಡ್ತಾ ಹೋಯ್ತು. ಅಲ್ಲೆಲ್ಲೂ ಇದು ದೇವ್ರಿಗೆ ಇಷ್ಟ ಇಲ್ಲಪ್ಪ, ಇದು ಬಿಟ್ಬಿಡೋಣ, ಇದು ಪರಿಶುದ್ಧವಾದ, ಇದು ನೀತಿ, ಇದರಿಂದ ಬಹುಮಾನ, ಇದರಿಂದ ದೇವ್ರ ಮೆಚ್ಚುಗೆ ಆಗಿ ಜೀವಿಸ್ಬೋದು, ಇದು ದೇವ್ರಿಗೆ ಇಷ್ಟ ಇಲ್ಲ, ಕೃಪೆ ಬದಲಾವಣೆ ಮಾಡ್ಕೊಂಡು ಹೋಯ್ತು. ಅಲ್ಲೆಲ್ಲೂಯ್ಯ. ಅರ್ಥ ಆಯ್ತಾ? ಕೃಪೆ ಈ ವ್ಯಕ್ತಿಗೆ ಏನು ಇಚ್ಛಿಲ್ಲ, ಅದು ಕೃಪೆ ಏನು ಮಾಡ್ತಂದ್ರೆ ಈ ವ್ಯಕ್ತಿ ಈ ಭೂಮಿ ಮೇಲೆ ಕರ್ಕೊಂಡು ಬಂದಮೇಲೆ ದೇವರು ಈ ವ್ಯಕ್ತಿಗೆ ಏನು ಮಾಡಿದ್ರು? ಒಂದು ಕುಟುಂಬವನ್ನು ಕೊಡ್ತು. ಅಲ್ಲೆಲ್ಲೂಯ್ಯ. ತಂದೆಯನ್ನು, ತಾಯಿಯನ್ನು, ಮಕ್ಕಳನ್ನು, ಗಂಡ ಹೆಂಡತಿ ಒಂದು ಕೃಪೆ ಕೊಡ್ತು. ಕೃಪೆ ಅವೆಲ್ಲ ಒದಗಿಸ್ಕೊಡ್ತು. ಏನಿತ್ತಿಲ್ಲ, ಕೃಪೆ ಒಂದು ಸೈಕಲ್ ಕೊಡ್ತು. ನೋಡಿ, ಎಲ್ಲ ನಮಗೆ ಬರೋದು ದೇವ್ರ ಕೃಪೆಯಿಂದನೇ. ಬರ್ತಾ 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 ಮತ್ತೆ ಕೃಪೆ ಏನು ಮಾಡ್ತು? ಒಂದು ಬೈಕ್ ಕೊಡ್ತು. ಸ್ತೋತ್ರ. ಅಲ್ಲೆಲ್ಲೂಯ್ಯ. ಆಮೇಲೆ ಸ್ವಲ್ಪ ದಿನ ಆದಮೇಲೆ ಕಾರ್ ಕೊಟ್ಟರು. ನೋಡಿ, ದೇವರ ಕೃಪೆಯಿಂದನೇ ಒಂದೊಂದು ವಸ್ತುಗಳು, ಒಂದೊಂದು ಕಾರ್ಯಗಳು ನಮಗೆ ಎಲ್ಲ ಸಿಗ್ತಾ ಇರೋದು ದೇವರ ಕೃಪೆಯಿಂದ. ಅದಕ್ಕೆ ನಾವು ಹೊಗಳಿಕೊಳ್ಳೋದಕ್ಕೆ ಯಾರಿಗೂ ಯೋಗ್ಯತೆ ಇಲ್ಲ. ನನ್ನ ಪ್ರಯಾಸ, ನನ್ನ ಕಷ್ಟ. ಎಷ್ಟೋ ಜನ ಕಷ್ಟಪಡ್ತಾನೆ ಇದ್ದಾರೆ ಅದಕ್ಕೋಸ್ಕರ. ಒಂದು ಕಾರ್ ತೊಗೋಬೇಕು, ಒಂದು ಬೈಕ್ ತೊಗೋಬೇಕು ಅಂತ ತಗೊಂಡಿರೋ ಸಾಲ ಕಟ್ಟೋಕ್ಕಾಯ್ತಲ್ಲ, ತಗೊಂಡಿರೋ EMI ಕಟ್ಟೋಕ್ಕಾಯ್ತಲ್ಲ, ಹೌದಲ್ಲ? ಆದರೆ ನೀನು ಚೆನ್ನಾಗಿ ತಗೊಂಡಿದ್ರು ತೀರಿಸ್ಕೊಂಡಿದ್ದಿ ಸಾಲನ, ಅಥವಾ ಬ್ಯಾಂಕ್ ಸಾಲಗಳನ್ನ ತೀರಿಸಿದ್ದಿ, ಅದು ಒಂದು ಒಳ್ಳೆ ಬೈಕ್, ಒಂದು ಒಳ್ಳೆ ಕಾರ್, ಒಂದು ಒಳ್ಳೆ ಮನೆ ನೀನು ಕಟ್ಕೊಂಡಿದ್ದಿ ಅಂದರೆ ಅದು ದೇವರ ಕೃಪೆ. ಕೃಪೆ ಇಲ್ಲ ಅಂದರೆ ತೀರಿಸ್ಕೊಳಕ್ಕಾಗಲ್ಲ, ಹೌದಲ್ಲ? ಯೋಚನೆ ಮಾಡು. ದೇವರ ಕೃಪೆ. ನೀನೇನೋ ಒಂದು ಕೊರತೆಯಲ್ಲಿ, ಏನೋ ಒಂದು ಬಲಹೀನತೆಯಲ್ಲಿ, ಯಾವುದೋ ಒಂದು ದಾಸತ್ವದಲ್ಲಿ ಸಿಕ್ಕಾಕೊಂಡಿದೆ, ಅಯ್ಯೋ ಬಿಡೋಕ್ಕಾಗಲ್ಲ, ಬರೋಕ್ಕಾಗಲ್ಲ, ಚೇಂಜ್ ಆಗಲ್ಲ ಅಂತಿದೆ. ಆದರೆ ದೇವ್ರ ಕೃಪೆ ಬಂತು ನಿನ್ನ ಮೇಲೆ. ದೇವ್ರ ಕೃಪೆ ಬಂದು ಇದರಿಂದ ನಿನ್ನ ಮೇಲೆ, ನನ್ನ ಮೇಲೆ, ಅದರಿಂದ ಬಿಡುಗಡೆ ಮಾಡಿ ಹೊರಗಡೆ ತಗೊಂಡು ಬಂತು. ಹಲ್ಲೆಲೂಯಾ. ಭಯಪಟ್ಟಿದ್ದು, ಚಿಂತೆ ಪಟ್ಟಿದ್ದು, ಏನಾಗ್ಬಿಡ್ತದೋ ಭವಿಷ್ಯ, ಏನಾಗ್ಬಿಡ್ತದೋ ಆಡ್ಕೊಳ್ಳೋರ ಮುಂದೆ ಏನೋ ಭಯಪಡ್ತಿದ್ದೋ. ಆದರೆ ದೇವರ ಕೃಪೆ ಅಂತೂ ಭಯಪಡಬೇಡ. ಆ ಭಯದಿಂದ, ಆ ಕೆಟ್ಟತನದಿಂದ ಹೊರಗಡೆ ತಗೊಬಂದು ಈಗ ಪರಿಶುದ್ಧ ಮಾರ್ಗದಲ್ಲಿ ನಿಲ್ಲಿಸೈತೆ. ಹಲ್ಲೆಲೂಯಾ. ಕೃಪೆ ಅಂದರೆ ಸಾಮರ್ಥ್ಯ ಇಲ್ಲದವರಿಗೆ ಸಾಮರ್ಥ್ಯ ಕೊಡುವಂಥದ್ದು. ಏನು ವ್ಯಕ್ತಿಗೆ ಬೇಕು ಒಳ್ಳೆಯದು ಅದನ್ನು ಅನುಗ್ರಹಿಸೋದು ದೇವರ ಕೃಪೆ. ಹಲ್ಲೆಲೂಯಾ. ಹಾಗಾದರೆ ಈ ವ್ಯಕ್ತಿ ನರಕಕ್ಕೆ ಹೋಗಬಾರ್ದಾಗಿತ್ತು. ಅಂದರೆ ನೀನು ನರಕಕ್ಕೆ ಹೋಗಬಾರ್ದಾಗಿತ್ತು. ನಾವು ರಕ್ಷಿಸಲ್ಪಡಬೇಕಾಯಿತು, ಪರಲೋಕಕ್ಕೆ ದೇವರ ಮಕ್ಕಳಾಗಬೇಕಾಯಿತು, ನಿತ್ಯ ಜೀವ ಹೊಂದಬೇಕಾಗಿತ್ತು. ಅದೆಲ್ಲವೂ ದೇವರು ಆ ಸಾಮರ್ಥ್ಯವನ್ನು ಕೊಡ್ತು. ನಾವು ಹುಟ್ಟಿದಾಗಿಂದಲೇ ದೇವರಿಗೆ ಏನಂತೆ ಮಕ್ಕಳಾಗಿಲ್ಲ. ಅಂದರೆ ನಾವು ಯೇಸು ಸ್ವಾಮಿಯನ್ನು ಆರಾಧನೆ ಮಾಡ್ಕೊಂಡು ಬೆಳೆದವರಲ್ಲ, ಸೇವಿಸ್ತಾ ಬಂದವರಲ್ಲ. ಆದರೆ ದೇವರ ಕೃಪೆ ಆತನಿಗೆ ಸ್ವಂತ ಮಕ್ಕಳಾಗಿ ಮಾಡುವಂಥ ಕೃಪೆ ಸಾಮರ್ಥ್ಯವನ್ನು ಕೊಡ್ತು. ಹಲ್ಲೆಲೂಯಾ. ಅಷ್ಟೇ ಅಲ್ಲ, ಕೃಪೆ ಏನೆಲ್ಲ ಕೊಡ್ತು ನಮಗೆ. ನೋಡಿ, ಏನೆಲ್ಲ ಕೊಡ್ತೈತೆ, ಏನೆಲ್ಲ ಕೊಡ್ತದೆ ಅಂತ ಯೋಚನೆ ಮಾಡಿ. ನೀನು ಊಹಿಸ್ತಾ ಇರೋದೆಲ್ಲ ಕೊಡ್ತದೆ. ನಿಮಗೆಲ್ಲ ಒಂದು ಪ್ರಶ್ನೆ ಕೇಳ್ತೀನಿ. ನೀವೆಲ್ಲರೂ ಅಂದ್ಕೊಂಡಿದ್ರೆ ನಿಮ್ಮ ಜೀವಿತದಲ್ಲಿ, ನಾನು ಯೇಸು ಸ್ವಾಮಿನ ನಂಬಿ ಚರ್ಚ್ಗೆ ಹೋಗಿ ದೇವ್ರನ್ನ ಆರಾಧಿಸ್ತೀನಿ, ನಾನು ದೇವ್ರ ಮಗಳಾಗ್ತೀನಿ, ದೇವ್ರು ನನ್ನ ಪಾಪವೆಲ್ಲ ತೊಳಿತಾನೆ, ನನ್ನನ್ನು ಇಂಥ ಕೆಟ್ಟತನದಿಂದ ಬಿಡಿಸ್ತಾನೆ ಅಂತ ನೀವು ಯಾವಾಗ ಅಂದ್ಕೊಂಡಿದ್ರಾ? ನಿಮ್ಮ ಕಿವಿಲಿ ಯಾರಾದರೂ ನಿಮ್ಮ ಅಪ್ಪ ಆಗಲಿ, ನಿಮ್ಮ ಅವ್ವ ಆಗಲಿ, ನಿಮ್ಮ ಅಜ್ಜ ಆಗಲಿ, ಅವ್ರ ಅಜ್ಜ ಆಗಲಿ ಹೇಳಿದ್ರಾ? ಇಲ್ಲ. ಆದರೆ ನಿನಗೆ ಆ ಸಮಯ ಬಂದಾಗ ನೀನು ಎಂಥ ಪರಿಸ್ಥಿತಿಯಲ್ಲಿದ್ದೆ, ಎಂಥ ಜನಾಂಗದಲ್ಲಿದ್ದೆ, ಯಾವುದೇ ಏನಂತೆ ಜಾತಿಲಿ ಹುಟ್ಟಿದಿರ್ಬೋದು, ಆದರೆ ದೇವರ ಕೃಪೆ ನಿನ್ನ ಮಗನಾಗಿ ತಂದು ನಿಲ್ಲಿಸ್ತು. ಇವತ್ತು ದೇವರ ಆಲಯದಲ್ಲಿ ನೀನು ಇದ್ದೀಯ ಅಂದರೆ ನಿನ್ನ ಮೇಲೆ ದೇವರ ಕೃಪೆ ಇರೋದ್ರಿಂದ.
ಅರ್ಥ ಆಯ್ತಾ? ಆ ಕೃಪೆ ನಿನ್ನ ಮೇಲಿಲ್ಲ ಅಂದಿದ್ರೆ ನೀನು ರಕ್ಷಣೆ ಹೊಂದಕ್ಕೆ ಆಗ್ತೈತಿಲ್ಲ. ಆ ಕೃಪೆ ನಿಮ್ಮ ಮೇಲೆ ನನ್ನ ಮೇಲಿಲ್ಲ ಅಂದಿದ್ರೆ ನಾವು ದೇವ್ರ ಬಳಿಗೆ ಬರೋಕ್ಕೆ ಆಗ್ತೈತಿಲ್ಲ. ಎಷ್ಟೋ ಜನ ಕೇಳಿ ಯೇಸು ಸ್ವಾಮಿ ಬಗ್ಗೆ ನಂಗೆ ಗೊತ್ತು ಅಂತ ಹೇಳ್ತಾರೆ. ಯೇಸು ಸ್ವಾಮಿ ಬಗ್ಗೆ ಗೊತ್ತೈತಿ, ಸುವಾರ್ತೆ ಬಗ್ಗೆ ಗೊತ್ತೈತಿ ಕೆಲವರಿಗೆ ದೇವ್ರ ವಾಕ್ಯಗಳು ಗೊತ್ತೈತಿ. ನಮ್ಮ ಫ್ರೆಂಡು ಕೂಡ ಹೋಯ್ತಾರೆ ಕ್ರಿಶ್ಚಿಯನ್ ಅವರು, ಹಾಗಾಗಿ ಕ್ರಿಸ್ಮಸ್ ಕರೀತಾ ಇರ್ತಾರೆ, ಅವಾಗ ಹೋಗಿ ಕ್ಯಾಂಡಲ್ ಹಚ್ಚಿ ಬರ್ತೀನಿ ಎಲ್ಲ ಹೇಳ್ತಾರೆ. ಆದರೆ ಅವ್ರಿಗೆ ದೇವರ ಕೃಪೆ ಬಂದಿಲ್ಲ, ಅದಕ್ಕೆ ಒಳಗಡೆ ಬಂದಿಲ್ಲ. ಇನ್ನೂ ಹೇಳ್ಬೇಕಂದ್ರೆ ನಿಮ್ಮ ಮನೆಯಲ್ಲೇ ನಿಮ್ಮ ವಂಶದಲ್ಲಿ ಎಷ್ಟೋ ಜನ ಯೇಸು ಸ್ವಾಮಿ ನಂಬ್ತಾ ಇಲ್ಲ, ಅವ್ರು ದೇವ್ರ ಆಲಯಕ್ಕೆ ಬರ್ತಾ ಇಲ್ಲ. ಕಾರಣ ಏನಂದರೆ ಅವ್ರಿಗೆ ದೇವ್ರ ಕೃಪೆ ನಿನ್ನ ಮೇಲೆ ದೇವ್ರ ಕೃಪೆ ಬಂದಿರೋದ್ರಿಂದ ನಿನ್ನ ಸಂಪೂರ್ಣವಾಗಿ ಒಪ್ಪಿಸಿಕೊಟ್ಟು ದೇವರ ಮಗನಾಗಿ ಮಗಳಾಗಿ ದೇವರ ಆಲಯದಲ್ಲಿ ನಿಂತಿದ್ದಿ. ಆತನ ವಾಕ್ಯನ ಕೇಳಿ ಆರಾಧಿಸುವಂತೀವಿ. ಹಲ್ಲೆಲೂಯಾ. ಕೃಪೆ ಏನು ಮಾಡ್ತದೆ? ಕೃಪೆ ನಿನ್ನ ಅಗತ್ಯತೆಗಳನ್ನ ಪೂರೈಸ್ತದೆ, ನಿನ್ನ ಕೊರತೆಗಳನ್ನು ನೀಗಿಸ್ತದೆ. ಅಷ್ಟೇ ಯಾಕೆ, ಕೃಪೆ ಏನು ಮಾಡ್ತದಂತೆ ಗೊತ್ತಾ? ಆವರಿಸ್ಕೊಳ್ತದೆ. ಕೃಪೆ ಹಿಂದೆ ಮುಂದೆ ಎಲ್ಲ ಆವರಿಸ್ಕೊಳ್ತದೆ. ತಂದೆಯಂತೆ ನೀನು ಕುಗ್ಗಿ ಹೋದಾಗ ಭಯಪಡುವಾಗ ತಂದೆಯಂತೆ ಧೈರ್ಯಪಡಿಸ್ತದೆ, ತಾಯಿಯಂತೆ ಸಂತೈಸ್ತದೆ, ಅಗತ್ಯತೆಗಳನ್ನ ಸಂಧಿಸ್ತದೆ, ನೀನು ನಡೆಯುವಾಗ ನಡೆಸ್ತದೆ. ನೀನು ನಡೆಯೋಕ್ಕಾಗಲ್ಲ, ಸೋತೋದೆ, ಅಯ್ಯೋ ನಾನು ಪಟ್ಟೋಯ್ತು, ಅಯ್ಯೋ ನನ್ನ ಪಾಪದಲ್ಲಿ ಬಿದ್ದೋಯ್ತಿದ್ದೀನಿ, ನಾನು ಆಗಲ್ಲ ಅನ್ನುವಾಗ ಕೃಪೆ ಅನ್ನೋದೇನು ಮಾಡ್ತದೆ ಅಂದರೆ ನೀನು ಎತ್ಕೊಳ್ತದೆ, ಬಲಪಡಿಸಿ ನಡೆಸ್ತದೆ. ಹಲ್ಲೆಲೂಯಾ.